ತಾಂ ಧರ್ಮಚಾರಿಣಿಯಂ ಶಂಭೋ ಪ್ರಣಮಾಮಿ ಪರಮಶಿವಂ. ಪ್ರಥಮದಲ್ಲಿ ಮಳೇಂದ್ರ ಶಿವಾಚಾರ್ಯರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಊರಿನ ದೇವತೆಯಾಗಿರುವಂಥ ಭೋಗಲಿಂಗೇಶ್ವರಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಸಮಾರಂಭದೊಳಗೆ ಪಾಲ್ಗೊಂಡು ಈ ಸಮಾರಂಭದ ಕುರಿತು ಮಾತನಾಡಿರುವಂಥ ಖ್ಯಾತ ಪುರಾಣಿಕರು ಪಂಡಿತ ರತ್ನ ಅಷ್ಟೇ ಅಲ್ಲ, ಅವ್ರು ಯಾವ ಊರಿಗೆ ಹೋಗ್ತಾರೆ ಪುರಾಣ ಹೇಳ್ತಾರೆ, ಅಲ್ಲಿ ಒಳ್ಳೆಯ ವಿಚಾರಗಳನ್ನು ಊರೊಳಗೆ ತುಂಬುವಂತಹ ನಮ್ಮವರಾಗಿರುವಂತಹ ಶ್ರೀ ವಿಶ್ವನಾಥ್ ಶಾಸ್ತ್ರೀಜಿ ಹೆರೂರವರೇ, ನಮ್ಮ ಶಾಲೆಯ ಸರ್ ಆಗಿರುವಂಥ ನಮ್ಮವರಾಗಿರುವಂತಹ ಕಲಾವಿದರಾಗಿರುವಂಥ ನಮ್ಮ ಬಾಹುಬಲಿಯವರೇ, ಮತ್ತು ಈ ಮನೆಯ ಮಾಲೀಕರಾಗಿರುವಂಥ ನಮ್ಮವರೇ ಆಗಿರುವಂಥ ನಮ್ಮ ಭಗವಾನ್ ರಾವ್ ಅವರೇ, ಮತ್ತು ನಮ್ಮ ಮಲ್ಲಿಕಾರ್ಜುನ್ ಅವರೇ, ಹಾಗೂ ಈ ಒಂದು ಸಮಾರಂಭದೊಳಗೆ ಪಾಲ್ಗೊಂಡಿರುವಂಥ ಅವರೆಲ್ಲ ಕುಟುಂಬ ವರ್ಗದವರೇ, ಮಹಾಜನರೇ, ತಾಯಂದ್ರೇ, ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ನಮ್ಮ ಭಗವಾನ್ ಅವರು ಭಾಳ ದಿವಸ ಇಚ್ಛೆ ಆಯ್ತು. ಅವರು ಅಪ್ಪವ್ರದ್ದು ಪೂಜೆ ಆಗಬೇಕು, ಪ್ರಸಾದ ಆಗಬೇಕಂತ ಇಚ್ಛೆ ಆಯಿತು. ಇವತ್ತಿನ ದಿವಸ ಆ ಇಚ್ಛೆಯನ್ನು ಇವತ್ತು ನಮ್ಮಗಳ ಮುಖಾಂತರವಾಗಿದ್ದು ಇಚ್ಛೆ ಅವರು ಪೂರೈಸಿದ. ನಿಜವಾಗಿ ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ಹೇಳ್ತಾರೆ. ಗುರು ಭಾಳ ದೊಡ್ಡವನ ಅಂತ ಹೇಳ್ತಾರೆ. ಶ್ರೀ ಗುರು ವಚನೋಪದೇಶವ ನಾಲಿಸಿ ದಾಗಳಹುದು ನರರಿಗೆ ಮುಕ್ತಿ ಅಂತ ಹೇಳ್ತಾರೆ. ಕಡ್ಕೋಳ ಮಡಿವಾಳಪ್ಪ ಹೇಳ್ದ. ಏನು ಹೇಳ್ದ ಅಂತಂದರೆ, ಗುರು ಕಾರುಣ್ಯ ಇಲ್ಲದವನ ಸ್ನೇಹ ಸಾಯು ತನಕ ಬಾಡ ಅಂತ ಹೇಳ್ಯಾರ. ಅದು ಸಲುವಾಗಿ ನಗೋರಧಿಕಂ ಇತಿ ಶಿವಶಾಸನತ ಅಂತ ಹೇಳ್ತಾರೆ. ಗುರುವಿಗಿಂತ ದೊಡ್ಡ ವಸ್ತು ಜಗತ್ತಿನಾಗ ಯಾವುದೂ ಇಲ್ಲ ಅಂತ ಶಿವನ ಶಾಸ್ತ್ರಗಳೇ ಹೇಳ್ತವೆ. ಆ ವಿಚಾರ ಇಟ್ಟುಕೊಂಡು ಗುರುಗಳನ್ನು ಬರಮಾಡಿಕೊಂಡು ಗುರುಗಳ ಪಾದ ಪೂಜೆಯನ್ನು ಮಾಡಿ ಇವತ್ತಿನ ದಿವಸ ಭಗವಾನರು ಪುನೀತರಾಗಿದ್ದಾರೆ ಅಂತಂದರೂ ಕೂಡ ತಪ್ಪಾಗೋದಿಲ್ಲ. ನೆನಪಿಟ್ಕೊಳ್ರಿ, ಜೀವನದೊಳಗೆ ಏನೂ ಗಳಿಸೋರು ಏನೂ ನಮ್ಮ ಜೊತೆ ಏನೂ ಬರೋಂಗಿಲ್ಲ. ನಾವು ಗಳಿಸಿದಂಥ ಆಸ್ತಿ ಬರೋಂಗಿಲ್ಲ, ಐಶ್ವರ್ಯ ಬರೋಂಗಿಲ್ಲ. ಅದು ಬೇಡ್ರಿ, 1 ರೂಪಾಯಿ ಕಿಶದಾಗೂ ಬರೋಲ್ಲ ಹೋಗೋ ಟೈಮ್ದಾಗ. ಏನೂ ಇಲ್ಲ. ಕಿವ್ಯಾಗ ಮೂಗನಾಗಿದ್ದು ಅಂದ್ರೆ ಮ್ಯಾಲೆ ಕುಂತವು ಅಂತಿರ್ತಾರೆ, ತೆಗಿ ಅವ್ರ ಹತ್ರ ಬರಲಾಗಿದೆ, ಹರಿದ್ರು ಹರಿಲಿಕ್ಕೆ ತಂದು ಕೊಡು ಅಂತ ಹೇಳ್ತಾರೆ. ಅಂದ್ರೆ ಜೀವನ ಈ ಶರೀರ ಒಳಗೆ ಗಾಳಿ ಇರೋ ತನಕ ಮಾತ್ರ ಈ ಶರೀರಕ್ಕೆ ಕಿಮ್ಮತ್ತದ. ಈ ಗಾಳಿ ಇರೋ ತನಕ, ಎಲ್ಲಿ ತನಕ ಭಗವಂತ ನಮಗೆ ಗಾಳಿ ಕೊಟ್ಟಿದ್ದಾನೆ, ಎಲ್ಲಿ ತನಕ ಜೀವಂತ ಕೊಟ್ಟಿದ್ದಾನೆ, ಅಲ್ಲಿ ತನಕ ಒಳ್ಳೆಯ ಕೆಲಸ ಮಾಡೋಣ. ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥ ಕೆಲಸ ಮಾಡಬೇಕು, ಇನ್ನೊಬ್ಬರಿಗೆ ಹೆಗಲು ಕೊಡುವಂಥ ಕೆಲಸ ಮಾಡಬೇಕು, ಇನ್ನೊಬ್ಬರಿಗೆ ಅಪಾಯವಾಗಿರುವಂಥ ಕೆಲಸ ಮಾಡಬಾರ್ದು. ಯಾವತ್ತೂ ಕೂಡ ಜೀವನದೊಳಗೆ ಯಾವತ್ತೂ ಕೂಡ ಒಳ್ಳೆಯ ದಾರಿ ಹೋದ್ರೆ ಮಾತ್ರ ನಮ್ಗೆ ಒಳ್ಳೆಯ ದಾರಿ ಸಿಗ್ತದೆ. ನೋಡ್ರಿ, ರಾವಣ ಹತ್ರ ಏನಿರಲಿಲ್ಲ, ಎಲ್ಲ ಇತ್ತು. ರಾವಣನ ಹತ್ರ ಏನಿತ್ತು? ಬಂಗಾರದ, ಅವನ ಮಹಲೆಲ್ಲ, ಅವನದೆಲ್ಲ ಅರಮನೆ ಬಂಗಾರಮಯ ಇತ್ತು. ಅವನ ಹತ್ರ ಸೈನ್ಯ ಇತ್ತು, ಅವನ ಹತ್ರ ಒಳ್ಳೆ ಯೋಧರಿದ್ದರು, ಅವನ ಹತ್ರ ಲಕ್ಷಾಂತರ ಜನ ಸೈನ್ಯ ಇದ್ದರು. ಅವನಿಗೇನೂ ಕಮ್ಮಿ ಇರಲಿಲ್ಲ. ಆದರೂ ಯಾಕೆ ಸೋತ ಅಂತಂದ್ರೆ ಅವನ ಹತ್ರ ಧರ್ಮ ಇರಲಿಲ್ಲ, ಅದಕ್ಕೆ ಸೋತ. ರಾಮನ ಹತ್ರ ಏನೂ ಇರಲಿಲ್ಲ, ಬರೀ ಸೀತಾ ಮಾತೆ ಕೂಡ ಇರಲಿಲ್ಲ. ಯಾವಾಗ ಇದಕ್ಕೆ ಹೋದ ಟೈಮ್ನೊಳಗೆ, ವನವಾಸಕ್ಕೆ ಕಾಡಿಗೆ ಹೋದ ಟೈಮ್ನೊಳಗೆ ಸೀತಾ ಮಾತೆ ಕೂಡ ಇರಲಿಲ್ಲ. ಅವನ ಹತ್ರ ಏನು ಇರಲಿಲ್ಲ. ಅವನು ಯಾಕೆ ಗೆದ್ದ ಅಂತಂದ್ರೆ ಅವನ ಹತ್ರ ಧರ್ಮ ಇತ್ತು, ಅದಕ್ಕೆ ಗೆದ್ದ. ಪಾಂಡವ್ರ ಹತ್ರ ಏನಿತ್ತು? ಅವ್ರ ಹತ್ರ ಏನಿರಲಿಲ್ಲ. ಅರ್ಜುನ್ ಒಬ್ಬನೇ ಶೂರ ಇದ್ದ. ಕೌರವ್ರ ಹತ್ರ ಭೀಷ್ಮಾಚಾರ್ಯ ಇದ್ದ, ದ್ರೋಣಾಚಾರ್ಯ ಇದ್ದ, ಕೃಪಾಚಾರ್ಯ ಇದ್ದ, ಅಂಗರಾಜ ಕರ್ಣ ಇದ್ದ, ಸ್ವತಃ ದುರ್ಯೋಧನ ಇದ್ದ, ಅವನ ತಂದೆ ಮಹಾರಾಜ ಇದ್ದ. ಏನು ಕಮ್ಮಿ ಇರಲಿಲ್ಲ. ಆದರೂ ಯಾಕೆ ಸೋತ್ರ ಅಂದ್ರೆ ಅವ್ರ ಹತ್ರ ಧರ್ಮ ಇರಲಿಲ್ಲ. ಪಾಂಡವ್ರ ಹತ್ರ ಧರ್ಮ ಇತ್ತು, ಅವಾಗ ಇವತ್ತಿನ ದಿವಸ ಅವ್ರು ಗೆದ್ದಾರ. ಅದ್ರ ಸಲುವಾಗಿ ನೀವೆಲ್ಲ ಧರ್ಮದಿಂದ ತಡೀರಿ, ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥ ಕೆಲಸ ಮಾಡಿರಿ. ನಮ್ಮ ನಮ್ಮ ಭಗವಾನ್ರವರು ನಿಜವಾಗಿ ಕೂಡ ಭಾಳ ಉಪಕಾರವನ್ನು ಭಾಳ ಜನರಿಗೆ ಮಾಡ್ಯಾರ. ಭಾಳ ಜನರಿಗೆ ಅವರು ಒಯ್ದು ಕೆಲಸ ಹಚ್ಚಾರ. ಯಾಕೆ ಹಚ್ಚಾರ ಅಂತಂದ್ರೆ ಎಲ್ಲರೂ ನಮ್ಮವ್ರೆ, ಇವರೆಲ್ಲ ನಮ್ಮ ಅಣ್ಣತಮ್ಮರು ಅಂತ ವಿಚಾರ ಮಾಡಿಕೊಂಡು ಯಾರಿಗೆ ಕಷ್ಟ ಅದ ಆ ಕಷ್ಟದಲ್ಲಿ ಯಾವತ್ತೂ ಕೂಡ ಭಾಗಿಯಾಗೋರು ಯಾರಪ್ಪ ಅಂದ್ರೆ ನಮ್ಮ ಭಗವಾನ್ರವರು. ಇವತ್ತಿನ ದಿವಸ ಎಲ್ಲರ ಕಷ್ಟದಾಗ ಭಾಗಿಯಾಗಿ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಅವ್ರಿಗೆ ಇನ್ನೂ ಶಕ್ತಿ, ಭಗವಂತ ಎಷ್ಟು ಶಕ್ತಿ ಕೊಡಲಿ ಅಂದರೆ ಇನ್ನೊಬ್ರಿಗೆ ಉಪಕಾರ ಮಾಡುವಂಥ ಶಕ್ತಿ ಅಷ್ಟೇ ಅಲ್ಲ, ಇನ್ನೊಬ್ಬರಿಗೆ ಒಂದು ಸೂರು ಕಟ್ಟಿಸುವಂಥ ಶಕ್ತಿ ಸಾಮರ್ಥ್ಯ ಭಗವಂತ ಅವ್ರಿಗೆ ಕೊಡಲಿ. ಅವ್ರು ಯಾವತ್ತೂ ಕೂಡ ಬಡ ಜನರ ಪರವಾಗಿ, ಬಡವರಿಗಾಗಿ, ದೀನ ದಲಿತರಿಗಾಗಿ ಇವತ್ತಿನ ದಿವಸ ಭಾಳಷ್ಟು ಯಾರು ಕಷ್ಟದಾಗಿರ್ತಾರೋ ಅವ್ರಿಗೆ ಸಹಾಯ ಮಾಡುವಂಥವ್ರು ಯಾರಾದಿದ್ರೆ ನಮ್ಮ ಭಗವಾನ್ರವರು ತಂದರೂ ಕೂಡ ತಪ್ಪಾಗಿಲ್ಲ. ಅವರ ಯಾವತ್ತೂ ಕೂಡ ನಮ್ಮ ಮೇಲೆ ಭಾಳ ಅಪಾರ ಪ್ರೀತಿ ಇಟ್ಟುಕೊಂಡು ನಮ್ಮ ಸರ್ ವಿಶ್ವನಾಥ್ ಅವರು
ನಮ್ಮ ಹೇರೂರು ಶಾಸ್ತ್ರಿಗಳು ಇವತ್ತಿನ ದಿವಸ ಮೂರ ಪುರಾಣ ಹೇಳ್ಯಾರ. ಸುಮಾರು 2-3 ಸರಿ ಪುರಾಣ ಹೇಳ್ಯಾರ. ಅವರು ಭಾಳ ಒಳ್ಳೆಯ ಪುರಾಣಿಕರು. ಅವರ ಮುಖಾಂತರವಾಗಿ ಅವರು ಭಾಳ ಯಾವತ್ತೂ ಕೂಡ ಫೋನ್ದಾಗ ಮಾತಾಡ್ತಿರ್ತಾರೆ. ಅವ್ರ ಇಚ್ಛೆ ಇತ್ತು ಅಪ್ಪವ್ರು ಒಂದು ಸರಿ ಪೂಜೆ ಆಗಬೇಕಂತ ಆಯಿತು. ಇವತ್ತಿನ ದಿವಸ ನೆರವೇರಿದೆ. ತಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಜೀವನದೊಳಗೆ ನೆನಪಿಟ್ಕೊಳ್ರಿ, ಕರ್ಮ ಯಾರಿಗೆ ಬಿಟ್ಟಿಲ್ಲ.